ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ದಿನಾನೂ ಒಂದು ರೆಸಿಪಿ ವಿಡಿಯೋನ ಹಾಕ್ತಿದ್ದೆ, ಆದರೆ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ತಾಯಿ ಮಗಳ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಅಂದರೆ ಏನಪ್ಪ ಅಂದರೆ, ತಾಯಿ ಮಗಳು ಇವಾಗ ಒಂದೂರಲ್ಲಿ ತಾಯಿ ಮಗಳು ಇರ್ತಾರಂತೆ ಫ್ರೆಂಡ್ಸ್. ಆಗ ಬೆಳಗ್ಗೆ ಶಾಲೆಗೆ ಹೋಗುವಾಗ ಮಗಳು ಬರ್ತಾಳಂತೆ. ತಾಯಿ ಆದವಳು ಕೇಳ್ತಾಳೆ ಮಗಳೇ ಶಾಲೆಗೆ ಹೋಗಲ್ವಾ ನೀನು? ಶಾಲೆಗೆ ಟೈಮ್ ಆಯಿತು, ಶಾಲೆಗೆ ಹೋಗಿ ಮಗಳೇ ಅಂತ ಅಂದಾಗ, ಹೇಗೆ ಹೋಗಲಿ ನಾನು ಶಾಲೆಗೆ? ಶಾಲೆಗೆ ಹೇಗೆ ಹೋಗ್ಲಮ್ಮ? ನೀನು ಇನ್ನೂ ರೊಟ್ಟಿನೂ ಮಾಡಿಲ್ಲ, ಅನ್ನನೂ ಮಾಡಿಲ್ಲ, ನಾ ಹೆಂಗೆ ಶಾಲೆಗೆ ಹೋಗಲಿ? ಸ್ನಾನಕ್ಕೆ ನೀರು ಕಾಸಿಲ್ಲ, ಏನಿಲ್ಲ ಅಂತ ತಾಯಿನ ಮಗಳು ಕೇಳ್ತಾಳಂತೆ. ಅಯ್ಯೋ ಇವತ್ತು ಲೇಟ್ ಆಯ್ತಮ್ಮ, ಏನಾಗಲ್ಲ, ಹೋಗಿ ಇವತ್ತೊಂದು ದಿವಸ ಅಂತ ಹೇಳ್ತಾಳೆ. ಅದಕ್ಕೆ ಅವಾಗ ಮಗಳು ಏನಂತ ಕೇಳ್ತಾಳೆ ಅಂದರೆ, ಮಗಳು ತಾಯಿನ, ಅಲ್ಲಮ್ಮ ನೀನು ಮನೇಲಿದ್ದೇನು ಮಾಡ್ತೀಯಾ? ಮನೇಲಿದ್ದೇನು ಮಾಡ್ತೀಯಾ? ಬೇಗ ಅಡುಗೆ ಮಾಡೋಕ್ಕೆ ಬರಲ್ವಾ? ನಮಗೆ ನೀರು ಕಾಸಕ್ಕೆ ಬರಲ್ವಾ? ಏನು ಮಾಡ್ತೀಯಾ ನೀನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನ್ನೋ ಕ್ವಶನನ್ನು ಮಗಳು ತಾಯಿಗೆ ಇಡ್ತಾಳೆ. ಅದಕ್ಕೆ ತಾಯಿ ಆದವಳು ಏನು ಹೇಳ್ತಾಳೆ ಅಂದರೆ, ನಾನು ಮಾಡೋ ಕೆಲಸನ ನೀನು ಒಂದು ದಿವಸ ಮಾಡಿ ನೋಡಮ್ಮ, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿದಾಗ, ಆಗ ಮಗಳು ಹೇಳ್ತಾಳೆ, ಹೌದಾ, ಹಾಗಾದರೆ ಸರಿ ಬಿಡು, ನಾನೇ ಒಂದು ದಿವಸ ಕೆಲಸ ಮಾಡ್ತೀನಿ, ನೀನು ಮಾಡೋದನ್ನು ಏನದು ಅಂತ ನನಗೂ ಗೊತ್ತಾಗಲಿ ಅಂತ ಹೇಳ್ತಾಳೆ. ಆವಾಗ ಆಯಿತು ಸರಿ ಮಗಳೇ, ನೀನು ನಾನು ಮಾಡೋ ಕೆಲಸನ ಒಂದು ದಿವಸ ಮಾಡಿ ನೋಡು, ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ತಾಯಿ. ಆಗ ಮಗಳು ಆಯಿತು, ಏನು ಮಾಡ್ಬೇಕು ಹೇಳು ಅಂತ ಹೇಳಿದಾಗ, ಏನಿಲ್ಲ ಮಗಳೇ, ಈಗ ನನಗೆ ಅಡುಗೆ ಮಾಡೋದಕ್ಕೆ ಕಟ್ಟಿಗೆ ಬೇಕು ಅಂದರೆ ರೊಟ್ಟಿ ಮಾಡಬೇಕಲ್ಲ, ನಾನು ಹೋಗಿ ನನಗೆ ಕಟ್ಟಿಗೆ ತಂದುಕೊಡು ಅಂತ ಹೇಳ್ತಾಳೆ ಮಗಳಿಗೆ ತಾಯಿ ಆದವಳು. ಅದಕ್ಕೆ ಆಯಿತು ಅಷ್ಟೇ ತಾನೇ, ನಾನು ಹೋಗಿ ಬೇಗ ಕಟ್ಟಿಗೆ ತಂದು ಕೊಡ್ತೀನಿ ಬಿಡು, ಅದು ಎಷ್ಟೊತ್ತು ಅದೇನು ಮಹಾ ಅನ್ನೋ ಮಾತನ್ನು ಮಗಳು ತಾಯಿಗೆ ಹೇಳ್ತಾಳೆ. ಆಯಿತು ಹೋಗು ಅಂತ ಮಗಳಿಗೆ ಕಳಿಸ್ತಾಳೆ ತಾಯಿ ಆದವಳು. ಆದರೆ ಮಗಳು ಹೋಗ್ತಾಳೆ, ಕಟ್ಟಿಗೆ ತೆಗಿತಾನೆ ಇರ್ತಾಳೆ. ಬಣಿವೆ ಅಂತ ಸಾಮಾನ್ಯವಾಗಿ ಕಟ್ಟಿಗೆ ಬಣಿವೆ ನೀವು ನೋಡೇ ಇರ್ತೀರಲ್ವ, ಅದನ್ನು ಬಣಿವೆನ ತೆಗೆದ್ಬಿಟ್ಟು ಕಟ್ಟಿಗೆನೆಲ್ಲ ಎಳಿತಾ ಇರ್ತಾಳೆ. ಕಟ್ಟಿಗೆ ತೆಗಿತಾಳೆ. ಆದರೆ ಅಲ್ಲಿ ಅವಳಿಗೆ ಏನಾಗುತ್ತಪ್ಪ ಅಂದರೆ, ಒಂದು ನಾಗರಾವು ಬುಸ್ ಅಂತ ಬಿಡುತ್ತೆ. ಅಂದರೆ ನಾಗರಾವು ಇರುತ್ತೆ ಬಣವಿಲಿ. ಬುಸ್ ಅಂದ ತಕ್ಷಣ ಅವಳು ಏನು ಮಾಡ್ತಾಳೆ, ಹೆದರ್ಕೊಂಡು ಬಂದುಬಿಡ್ತಾಳೆ ಮನೆಗೆ. ನನಗೆ ಕಟ್ಗಿನೂ ಬೇಡ, ಏನೂ ಬೇಡ ಅಂತಂದು ಹೆದರ್ಕೊಂಡು ಬಂದುಬಿಡ್ತಾಳೆ. ಆಗ ತಾಯಿ ಆದವಳು ಕೇಳ್ತಾಳೆ, ಮಗಳು ಮನೆಗೆ ಬರ್ತಾಳೆ, ಆದರೆ ಖಾಲಿ ಕೈಯಲ್ಲಿ ಬರ್ತಾಳಲ್ವ, ಯಾಕೆ ಮಗಳೇ ಕಟ್ಟಿಗೆ ಎಲ್ಲಿ ಅಂತ ಕೇಳಿದಾಗ, ಇಲ್ಲಮ್ಮ, ನಾನಂತರೂ ಇನ್ಮೇಲೆ ಕಟ್ಟಿಗೆ ತರಕ್ಕೆ ಹೋಗೋದಿಲ್ಲ, ನೀ ತಂದಾದರೂ ತರು, ಬಿಟ್ಟಾದರೂ ಬಿಡು, ಬೇರೆ ಕೆಲಸ ಇದ್ದರೆ ಹೇಳು, ನಾನಂತರೂ ಹೋಗಲ್ಲ ಅಂತ ಹೇಳ್ತಾಳೆ. ಆದರೆ ತಾಯಿ ಆದವಳು ಒಳಗನೆ ನಗ್ತಿರ್ತಾಳೆ. ಯಾಕಂದರೆ ತಾಯಿಗೆ ಅನುಭವ ಇರುತ್ತಲ್ವ, ದಿನ ಏನು ಕೆಲಸ ಮಾಡ್ತಾಳೆ, ಏನು ಮಾಡ್ತಾಳೆ ಅನ್ನೋದೇ ಪ್ರಶ್ನೆ ಆಗಿರುತ್ತೆ ಬೆಳಗಿಂದ ಸಾಯಂಕಾಲವರೆಗೂ ತಾಯಿ. ಆದರೆ ತಾಯಿ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಏನು ಹೇಳಮ್ಮ, ನನಗೆ ಮುಂದಿನ ಕೆಲಸ ಏನು ಹೇಳು, ನಾನು ಮಾಡ್ತೀನಿ ಅಂತ ಕೇಳ್ತಾಳೆ. ಆಯ್ತಮ್ಮ ಹೋಗು, ನೀನು ಸ್ನಾನಕ್ಕೆ ನೀರು ಕಾಸ್ಬೇಕು, ನಾನು ನೀರು ತೊಗೊಂಡು ಬಾ, ಒಂದು ಬಿಂದಿಗೆ ನೀರು ತೊಗೊಂಡು ಬಾ ಅಂತ ಹೇಳ್ತಾಳೆ. ಅಷ್ಟೇ ತಾನೇ, ಹೋಗ್ತೀನಿ ಬಿಡಮ್ಮ ಅಂತ ಹೇಳ್ತಾಳೆ ಮಗಳು. ಹೋಗ್ತಾಳೆ ಅವಳು ನೀರು ತರೋದಕ್ಕೆ, ಒಂದು ಬಿಂದಿಗೆ ತೊಗೊಂಡು ಹೋಗ್ತಾಳೆ. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ. ಅಂದರೆ ಒಂದು ಕೊಡಪಾನಕ್ಕೆ ಒಂದೊಂದೇ ಸಲ ನಿಂತ್ಕೋಬೇಕಲ್ವ ನಾವು. ಅಂದರೆ ಸರ್ತಿ ಪಾಳೆ ಹಚ್ಚಬೇಕಿತ್ತು. ಪಾಳೆ ಹಚ್ಚಿ ನಿಂತ್ಕೊಂಡು ನೀರು ತರೋದು ಎಷ್ಟು ಕಷ್ಟ ಅಂತ ಇವಳಿಗೆ ಗೊತ್ತಾಗುತ್ತೆ. ನಿಂತ್ಕೊತಾಳೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹೊತ್ತು ನಿಂತ್ಕೊಂಡು ಹೇಗೋ ಏನೋ ಒಂದು ಕೊಡಪಾನ ನೀರನ್ನು ತೊಗೊಂಡು ಮನೆಗೆ ಬರ್ತಾಳೆ. ಆಗ ತಾಯಿ ಆದವಳು ಕೇಳ್ತಾಳೆ, ಯಾಕಮ್ಮ ಎಷ್ಟು ಸುಸ್ತಾಯ್ತಲ್ಲ ನೀನು? ಅಮ್ಮ, ನನ್ನ ಕಡೆಯಿಂದ ಇನ್ಮೇಲೆ ನೀರು ತರೋದಾಗಲ್ಲಮ್ಮ, ಅಷ್ಟು ಜನ ನಡುವೆ ನಾನು ಒಂದು ಕೊಡಪಾನ ನೀರು ತರೋ ಅಷ್ಟೊತ್ತಿಗೆ ನನಗೆ ಸಿಕ್ಕಾಪಟ್ಟೆ ಸುಸ್ತಾಯ್ತಮ್ಮ, ನಾನು ನೀರು ತರಲ್ಲ ಇವತ್ತು ನಾಳಿಂದ ಅಂತ ನೀನೇ ಮಾಡ್ಕೊ ಅಂತ ಹೇಳ್ತಾಳೆ. ಆಗ ತಾಯಿ ಮನಸ್ಸಲ್ಲೇ ನಗ್ತಾ ಇರ್ತಾಳೆ ಮಗಳನ್ನು ವಿಚಿತ್ರ ವರ್ತನೆ ಕಂಡು. ಆಮೇಲೆ ಆಯ್ತಮ್ಮ, ಈಗ ಎರಡನೇ ಕೆಲಸನೂ ಆಯಿತು, ನಾನು ಇನ್ನೇನು ಮಾಡ್ಬೇಕು ಹೇಳು, ನಿಂದಿನ್ನು ಏನು ಕೆಲಸ ಇದೆ ಅಂತ ತಾಯಿನ ಕೇಳ್ತಾಳೆ. ಆಗ ತಾಯಿ, ಏನಿಲ್ಲಮ್ಮ, ಮತ್ತೆ ನಿನಗೆ ರೊಟ್ಟಿ ಸುಟ್ಟು ಕೊಡಬೇಕಲ್ಲ ನಾನು, ನನಗೆ ಹಿಟ್ಟು ಬೇಕು, ಹಿಟ್ಟು ಖಾಲಿಯಾಗಿದೆ, ಹೋಗಿ ಗಿರಣಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಬಾ ಅಂತ ಹೇಳ್ತಾಳೆ. ಅದು ಅಷ್ಟೇ ತಾನೇ, ಹಿಟ್ಟೊಂದು ಹಾಕ್ಸ್ಕೊಂಬಂದ್ರೆ ಮುಗೀತಲ್ಲ ನಿಂದು ಅಡುಗೆ ಮಾಡ್ದಂಗೆ ಬಿಡು ನೀನು ಅಂತ ಜೋಳನ ತೊಗೊಂಡು ಹೋಗ್ತಾಳೆ. ಜೋಳನಂದರೆ ಅವಾಗೆಲ್ಲ ಡಬ್ಬಿಲಿ ಹಾಕ್ಕೊಡ್ತಿದ್ರು. ತೊಗೊಂಡು ಹೋಗ್ತಾಳೆ ಡಬ್ಬಿನ. ಗಿರಣಿಗೆ ಹೋಗ್ತಾಳೆ ಫ್ರೆಂಡ್ಸ್. ಗಿರಣಿಗೆ ಹೋಗ್ತಾಳೆ ನಿಂತ್ಕೊತಾಳೆ. ಅಲ್ಲಿ ಸಹಿತ ಜನ ಇರ್ತಾರೆ ಗಿರಣಿಲಿ. ಆ ಜನನ ನೋಡಿ ಇವಳು, ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಅನ್ಕೋತಾಳೆ. ಆವಾಗ ಏನು ಮಾಡ್ತಾಳೆ, ನಿಂತ್ಕೊತಾಳೆ. ಇವಳದು ಪಳ್ಳೆ ಇನ್ನೆಷ್ಟೊತ್ತಿಗೆ ಬರಬೇಕಿತ್ತು. ಇವಳು ಜೋಳದ ತಬ್ಬಿ ತೊಗೊಂಡು ಮುಂದಕ್ಕೆ ಹೋಗ್ತಾಳೆ. ಆದರೆ ಕರೆಂಟು ಹೋಗ್ಬಿಡ್ತತಿ. ಆವಾಗ ಕೇಳ್ತಾಳೆ ಗಿರಣಿಯವನ್ನ, ಯಾಕ್ರಿ
ಬಂದಾಯ್ತಲ್ಲ ಗಿರಣಿ ಅಂತ. ಇಲ್ಲಮ್ಮ ಕರೆಂಟ್ ಹೋಯ್ತು, ಕರೆಂಟ್ ಬಂದಮೇಲೆ ಬಾ ಅಂತ ಹೇಳ್ತಾರೆ. ಎಷ್ಟೊತ್ತಿ ಬರುತ್ತೆ ಕರೆಂಟು ಅಂತಲೂ ಕೇಳ್ತಾಳೆ. ಅದಕ್ಕೆ ಅವರು ನನಗೆ ಗೊತ್ತಿಲ್ಲಮ್ಮ ಟೈಮಿಂಗ್ಸು, ಬಂದಾಗ ಬಾ ಅಂತ ಹೇಳ್ತಾರೆ. ನೋಡ್ತಾಳೆ ಒಂದು ಅರ್ಧ ಗಂಟೆ ನೋಡ್ತಾಳೆ ಫ್ರೆಂಡ್ಸ್, ಕರೆಂಟ್ ಬರೋದಿಲ್ಲ. ವಾಪಸ್ ಆ ಬಾಕ್ಸ್ ತೊಗೊಂಡು ಮನೆಗೆ ಬರ್ತಾಳೆ. ಆಗ ತಾಯಿ ಅದವಳಿಗೆ ಎಲ್ಲ ಅನುಭವ ಆಗಿರುತ್ತೆ ಅಲ್ವಾ ನಮಗೆ. ಆವಾಗ ಹೇಳ್ತಾಳೆ, ಯಾಕೆ ಮಗಳೇ ವಾಪಸ್ ಬಂದೆ, ಹಿಟ್ಟು ಹಾಕ್ಸ್ಕೊಂಡು ಬಂದೆ ಅಂತ. ಇಲ್ಲಮ್ಮ ನಾನು ಡಬ್ಬೆ ಹಾಕಬೇಕು ಅನ್ನೋಷ್ಟೊತ್ತಿಗೆ ಕರೆಂಟ್ ಹೋಯ್ತು, ನಾನು ಜೋಳ ಹಾಕ್ಸ್ಕೊಂಡು ಬರಲಿಲ್ಲ ಅಂತ ಹೇಳ್ತಾಳೆ. ನೋಡ್ದೇನಮ್ಮ, ನೀನು ನನ್ನನ್ನು ಏನಂತ ಕೇಳಿದೆ, ಬೆಳಗಿಂದ ನೀನು ಏನು ಕೆಲಸ ಮಾಡ್ತೀಯಮ್ಮ, ಮನೇಲಿದ್ದು ಇಷ್ಟು ಬೇಗ ಅಡುಗೆ ಮಾಡೋಕ್ಕಾಗಲ್ವ, ನೀನು ಮಾಡೋದಾದ್ರೆ ಏನು ಅಂತ ನಮ್ಮನ್ನು ಕೇಳ್ತೀಯ ಕ್ವಶನ್ನು. ನೋಡಿದೆ ನಮ್ಮದು ಎಷ್ಟು ಕಷ್ಟ ಇರುತ್ತೆ ಮನೇಲಿದ್ದು. ನೀನು ಕಟ್ಗೆ ತರಕ್ಕೆ ಹೋದೆ, ಹಾವು ಅಂತ ಓಡಿ ಬಂದೆ. ಆದರೆ ನಾವು ಹಾಗೆ ಮಾಡೋಕ್ಕೆ ಬರಲ್ಲ ಮಗಳೇ, ಯಾಕಂದರೆ ನಾವು ಮಕ್ಕಳು ಮತ್ತು ಗಂಡರಿಗೆಲ್ಲ ಊಟಕ್ಕೆ ಮಾಡಬೇಕು ಅನ್ನೋದು ನಮಗಿರುತ್ತೆ. ಆ ಹಾವು ಹೋಗೋ ತನಕ ನಾನು ಇಟ್ಕೊಂಡಿದ್ದು ನಾನು ಕಟ್ಗೆ ತೊಗೊಂಡು ಬರ್ತೀನಿ ಮಗಳೇ. ಮತ್ತು ನೀನು ಒಂದು ಕೊಡಪ ನೀರು ತಂದ ತಕ್ಷಣವೇ ನಿನಗೆ ಸುಸ್ತಾಯಿತು ಅಂತೀಯ, ಆದರೆ ನಾನು ನಿನಗೆ ಒಂದು ಕೊಡಪ ನೀರು ತಂದರೆ ಯಾರಿಗೆ ಸಾಲುತ್ತೆ, ಮತ್ತೆ ಹೋಗಿ ನಾ ಪಳ್ಳೆ ಹಚ್ಚಿ ಮತ್ತೆ ನೀರು ತರಬೇಕು. ಮತ್ತು ಗಿರಣಿ ಕರೆಂಟ್ ಹೋಯ್ತು ಅಂತ ವಾಪಸ್ ಬಂದೆ. ನಾನು 3-4 ಸಲ ಹೋಗಿ ಕರೆಂಟ್ ಬಂತಾ ಇಲ್ವಾ ಅಂತ ನೋಡಿ ಹಿಟ್ಟನ್ನು ಹಾಕ್ಸ್ಕೊಂಬರ್ಬೇಕು. ನೀವು ಮನೇಲಿ ಏನು ಮಾಡ್ತೀರಾ ಅನ್ನೋ ಕ್ವಶನ್ಗೆ ಆನ್ಸರ್ ಇದಿರುತ್ತೆ ನೋಡಮ್ಮ ಅಂತ ಮಗಳಿಗೆ ತಿಳಿಸಿ ತಾಯಿ ಹೇಳ್ತಾಳೆ. ಆಗ ಮಗಳು, ಹೌದಮ್ಮ, ನನ್ನಿಂದ ದೊಡ್ಡ ತಪ್ಪಾಯಿತು, ನಾನು ಮನೇಲಿ ಇದ್ದೇನು ಮಾಡ್ತೀಯ, ಅಡುಗೆ ಮಾಡೋಕ್ಕಾಗಲ್ವ ಅಂತ ಕೇಳಿದೆ. ಆದರೆ ನೀವು ಎಷ್ಟು ಕಷ್ಟಪಡ್ತೀರಿ ಅಂತ ನನಗೆ ಇವತ್ತು ಗೊತ್ತಾಯ್ತಮ್ಮ, ನನ್ನಿಂದ ದೊಡ್ಡ ತಪ್ಪಾಯಿತು ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ ತಾಯಿ ಆದವಳು, ಆಯ್ತಮ್ಮ, ಅದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ನಿನಗೂ ಗೊತ್ತಾಗಲಿ ಅಂತಲೇ ನಾನು ನಿನಗೆ ಹೇಳಿದ್ದು. ಎಷ್ಟು ನೋಡು, ನಾವು ಎಷ್ಟು ನಮಗಿಳಿದ್ರೂ ಸಹಿತ ನಾವು ಮಕ್ಕಳು ಊಟ ಮಾಡಬೇಕು, ಗಂಡರು ಊಟ ಮಾಡಬೇಕು ಅಂತ ಎಷ್ಟು ಅರ್ಜೆಂಟ್ ಆದರೂ ಕೆಲಸನ ನಾವು ಮಾಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇದ್ರ ಕತೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಮತ್ತೊಂದು ಸ್ವಲ್ಪ ಹೊತ್ತಿಗೆ ಊಟ ಮಾಡಿದರೂ ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗೋರು ಊಟ ಮಾಡಲಿ, ಮಕ್ಕಳು ಊಟ ಮಾಡಲಿ ಅನ್ನೋದು ನಮ್ಮದು ತಾಯಂದಿರದು ಉದ್ದೇಶ ಆಗಿರುತ್ತೆ. ಎಷ್ಟೇ ಬೇಗ ಕೆಲಸ ಮಾಡ್ಕೋಬೇಕಾದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾವೇನಾದರೂ ತಿಂಡಿ ಮಾಡಬೇಕಾದ್ರೆ ಕೊಬ್ಬರಿ ಚಟ್ನಿ ಅಂತ ಮಾಡಬೇಕಲ್ವ, ಸಾಂಬಾರು ಅಂತ ಮಾಡಬೇಕು. ಕೊಬ್ಬರಿ ಚಟ್ನಿ ಮಾಡುವಾಗ ಕರೆಂಟ್ ಹೋಯ್ತು ಅಂದರೆ ಕರೆಂಟ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ಮತ್ತು ಚಟ್ನಿ ಮಾಡಿದ ತಕ್ಷಣ ಮತ್ತೆ ಕರೆಂಟ್ ಹೋಯ್ತು ಅಂದರೆ ನಾವು ಸಾಂಬಾರಿಗೋಸ್ಕರ ವೇಟ್ ಮಾಡಬೇಕು. ಒಂದಲ್ಲ ಒಂದು ಥರ ನಾವು ಕಷ್ಟ ಅನುಭವಿಸ್ತಾನೆ ಇರ್ತೀವಿ. ಆದರೂ ಹೆಂಗೋ ಏನೋ ಬೇಗ ಅವರು ಸ್ಕೂಲಿಗೆ ಹೋಗೋ ಮಟ್ಟನೂ ನಮಗೆ ಸಮಾಧಾನ ಇರೋಂಗಿಲ್ಲ. ಮೊದಲು ಮಕ್ಕಳಿಗೆ ತಿಂಡಿ ಮತ್ತು ಮನೆಗೆ ಇರೋರಿಗೆ ತಿಂಡಿ ಎಲ್ಲದೂ ಆಗಬೇಕು ಅನ್ನೋದು ತಾಯಂದಿರ ಉದ್ದೇಶ ಆಗಿರ್ತದೆ. ಅದು ಎಷ್ಟೇ ಕಷ್ಟ ಬಂದರೂ ಸಹಿತ ನಾವು ಮಕ್ಕಳಿಗೆ ಊಟಕ್ಕೆ ಮಾಡಿಕೊಡೋದನ್ನು ಬಿಡೋದಿಲ್ಲ. ಅದಕ್ಕೆ ಹೇಳೋದು, ತಾಯಿಯ ಋಣನ ಯಾರಿಗೂ ತೀರ್ಸೋಕ್ಕಾಗಲ್ಲ ಅಂತ. ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ಇದ್ರ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಯಿತು ಅಂತಲೂ ಅನ್ಕೋತೀನಿ. ಇದನ್ನು ನನಗೆ ನಮ್ಮ ಶಾಲೆಯಲ್ಲಿ ಹೇಳಿಕೊಟ್ಟಂತಹ ಕತೆ ಇದು. ದಯವಿಟ್ಟು ಪೂರ್ತಿ ಕತೆ ಕೇಳಿ, ಇಷ್ಟ ಆದರೆ ಲೈಕ್ ಮಾಡಿ. ಕತೆಯಿಂದ ತಾಯಿ ಮಗಳ ನಡುವೆ ಬಾಂಧವ್ಯ ಹೆಚ್ಚಾಯಿತು. ಅವಳಿಗೂ ಗೊತ್ತಾಯಿತು, ನಾವು ಅಷ್ಟು ಸುಲಭವಾಗಿ ನಾವು ಸ್ಕೂಲಿಗೆ ಊಟ ಮಾಡಿ ಹೋಗ್ತೀವಿ, ಆದರೆ ನಮ್ಮ ತಾಯಿ ಮನೇಲಿ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಾಯಿತು ಅಲ್ವಾ. ಅದಕ್ಕೆ ಹೇಳೋದು, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಇದು ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ಕತೆ ಮಾತ್ರ, ಅಷ್ಟು ಚೆನ್ನಾಗಿದೆ. ನೋಡಿರಿ, ಪೂರ್ತಿ ನೋಡಿ. ಮತ್ತು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಏನಾದರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದಿದ್ರೆ ಕಮೆಂಟ್ ಹಾಕಿ. ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನನಗೂ ಈ ಕತೆನ ಹೇಳಬೇಕು ಅಂತ ತುಂಬ ದಿನದ ಆಸೆ ಪಟ್ಟಿದ್ದೆ, ಆದರೆ ಇವತ್ತು ಹೇಳಿದೆ. ಈ ಕತೆನ ಕೇಳಿದ್ರೂ ಸಹಿತ ಒಂದು ಸ್ವಲ್ಪ ಅಳುನೇ ಬಂದುಬಿಡುತ್ತೆ. ಯಾಕಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ತುಂಬ ಕಷ್ಟಪಡ್ತೀವಿ ಫ್ರೆಂಡ್ಸ್ ನಾವು. ಅದು ಅವ್ರಿಗೆ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಈ ಕತೆ ಹೇಳಿದ್ದು ನಾನು. ಇಷ್ಟ ಆದರೆ ಲೈಕ್ ಮಾಡಿ.